She find me with my star piece, start rolling with my stars key. We just walk apart, pretty loud Barbie. She doesn't want it, can she wants it from the ass, making ass, yeah. Happy birthday to you. Happy birthday to you. Happy birthday, happy birthday. Happy birthday to you. ಮೊದಲನೇದಾಗಿ ಎಲ್ಲರೂ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ನನಗೆ ಬೆಳಗಾವಿ ಬರಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನೀವು ಕೊಡೋ ಗೌರವ, ಪ್ರೀತಿ, ಅಭಿಮಾನ ನನಗೆ ತುಂಬ ಖುಷಿ ತಂದುತ್ತೆ. ಹಾಗೆ ನಿಮ್ಮ ಪ್ರೀತಿಗೆ ಯಾವತ್ತಿದ್ರೂ ನಾನು ಚಿರೋಣಿ. ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ. ತಾವೆಲ್ಲರೂ ಟೀಸರ್ ನೋಡಿದ್ದೀರಾ, ಹಾಡುಗಳು ನೋಡಿದ್ದೀರಾ, ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಿತ್ರ ಮುಂದಿನ ವರ್ಷ ಜನವರಿ 23ಗೆ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನಿಮ್ಮ ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗಿ ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನೋಡ್ತೀರಪ್ಪ ನೀವೆಲ್ಲ ಥಿಯೇಟ್ರಿಗೆ ಹೋಗಿ? ಪಕ್ಕನಾ? ಹೇಗೆ ನೋಡ್ತೀರಾ? ನನಗೋಸ್ಕರ, ಸಿನಿಮಾಗೋಸ್ಕರ? ಥ್ಯಾಂಕ್ ಯು ಅಪ್ಪಿ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಉತ್ತರ ಕರ್ನಾಟಕ ಜನದ ಬಗ್ಗೆ ಹೇಳಬೇಕು ಅಂದರೆ, ಕಲಾವಿದರು ಅದು ನಾನಾಗ್ಬೋದು, ಬೇರೆ ಯಾರೇ ಬರಲಿ, ಏನು ಸ್ವಾರ್ಥ ಇಲ್ಲದೆ ಅಭಿಮಾನದಿಂದ, ಗೌರವದಿಂದ, ಶಿಳ್ಳೆ ಚಪ್ಪಾಳೆಯಿಂದ ನಮ್ಮನ್ನ ವೆಲ್ಕಮ್ ಮಾಡ್ತೀರಾ. ಅಷ್ಟೊಂದು ಪ್ರೀತಿ ಕೊಡ್ತೀರಾ. ಅದಾಗಿ ಹೊಟ್ಟೆ ತುಂಬಿ ಊಟ ಹಾಕಿ ನಮ್ಮನ್ನು ದೇವ್ರ ಸಮಾನ, ನಮ್ಮ ಬೇರೆ ರೀತಿಯನ್ನು ನೀವು ನೋಡ್ಬಿಟ್ಟು ಗೌರವ ಕೊಡ್ತೀರಾ. ಸೊ ನಿಮಗೆ ನಾನು ಎಷ್ಟೇ ಹೇಳಿದ್ರು ಕಮ್ಮಿನೇ. ನಾನು ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ, ಉತ್ತರ ಕನ್ನಡ ಜನಕ್ಕೆ ಕಲಾವಿದರು, ನಾನು ಎಸ್ಪೆಷಲಿ ಈ ದೇಹದ ಕೊಂಡರಕ್ತ ನಿಮ್ಗಳು ಕೊಟ್ಟರು ಕಮ್ಮಿನೇ ಅಂತ ಹೇಳಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಯಾವತ್ತೂ ಹೀಗೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ಬ್ರದರ್ ಮೃಣಾಲ್ ಅವ್ರಾಗ್ಬೋದು, ಅಮಾನ್ ಅವ್ರಾಗ್ಬೋದು, ತುಂಬ ಹೃದಯ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮ ನನಗೋಸ್ಕರ ಮಾಡ್ಕೊಂಡಿದ್ದಕ್ಕೆ. ಎಲ್ಲರೂ ಒಳಗಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. And also I'd like to request Zaid sir to please join us. Mrunal sir nu kuda ದಯಮಾಡಿ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ವಿ. ಸೊ ನನಗೆ ಆ್ಯಕ್ಚುಲಿ ಅವರು ಕೂಡ ಅತ್ಯದ್ಭುತವಾದಂಥ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. ಉರಿ ಸಿನಿಮಾದಲ್ಲಿ ಅತ್ಯದ್ಭುತವಾದಂಥ ನಟನೆ, ಅದೇ ರೀತಿ ಸಾಕಷ್ಟು ಕಮರ್ಷಿಯಲ್ಸಲ್ಲಿ, ಅಡ್ವರ್ಟೈಸ್ಮೆಂಟಲ್ಲಿ ಅವರ ಮುಖವನ್ನು ನಾವು ನೋಡಿದ್ದೀವಿ. ಸೊ ಅವರನ್ನು ಕೂಡ ಅತ್ಯದ್ಭುತವಾದ ಆ್ಯಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಸೊ ಸರ್, ವಾಟ್ ಯುಡ್ ಲೈಕ್ ಟು ಸೇ ಅಬೌಟ್ ದ ಫಿಲ್ಮ್? ನಮಸ್ಕಾರ, ಅಸ್ಸಲಾಮು ಅಲೈಕುಂ. ಇವತ್ತು ನಾವು ಹಾಯ್ ಸರ್, ಕನ್ನಡ ಆಡಿಯನ್ಸು ಇದೆ, ಹಿಂದಿ ಆಡಿಯನ್ಸು ಇದೆ. ಜಯದ್ ಕನ್ನಡದಲ್ಲಿ ಮಾತಾಡಿದ್ದೇನೆ, ಅದಕ್ಕೆ ನಾನು ಸ್ವಲ್ಪ ಹಿಂದಿ ಆಡಿಯನ್ಸಿಗೆ ಮಾತಾಡ್ತೀನಿ. ಟ್ರೇಲರ್, ಸಾಂಗ್ಸ್, ಸಬ್ ಕುಚ್ ಬ್ಲಾಕ್ ಬಸ್ಟರ್, ಎಲ್ಲ ಬ್ಲಾಕ್ ಬಸ್ಟರ್ ಇದೆ. ನಾವು ಒಂದು ಗ್ಯಾರಂಟಿ ಕೊಡ್ತೀನಿ ಸ್ನೇಹಿತರಿಗೆ, ಫಸ್ಟ್ ಡೇ 100% ಕಲ್ ಫಿಲ್ಮ್ ಹೌಸ್ಫುಲ್ ಹೋಗುತ್ತೆ, ಅದು ನನ್ನ ಗ್ಯಾರಂಟಿ ಸರ್. ಆ್ಯಂಡ್ ಇನ್ಶಾಲ್ಲಾ ದಿಸ್ ಇಸ್ ಓನ್ಲಿ ದ ಬಿಗಿನಿಂಗ್ ಫಾರ್ ಯು. ಮೇ ವಿ ಆಲ್ ತ್ರೀ ಗ್ರೋ ಟುಗೆದರ್ ಮತ್ತು ಕರ್ನಾಟಕ ಸ್ಟೇಟಿಗೆ ಮುಂತಗೊಂಡು ಹೋಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ವರ್ಡ್ ಸರ್. ಮತ್ತೊಂದು, ಐ ಆಲ್ವೇಸ್ ಸೇ ದಿಸ್ ಥಿಂಗ್, ಇಡೀ ಜಗತ್ತಿನಲ್ಲಿ ಭಾರತದಂತಹ ದೇಶವಿಲ್ಲ, ಇಡೀ ಭಾರತದಲ್ಲಿ ಕರ್ನಾಟಕದಂತಹ ರಾಜ್ಯವಿಲ್ಲ, ಮತ್ತು ಇಡೀ ಕರ್ನಾಟಕದಲ್ಲಿ ಬೆಳಗಾವಿದಂತಹ ನಗರವಿಲ್ಲ.
ಸರ್ ಹೇಳೋದು ನೋಡಿದ್ರೆ ನನಗೊಂದು ಡೈಲಾಗ್ ನೆನಪಿಗೆ ಬರತೈತಿ. ನಾನು ಹೇಳೋ ಜಯದ್ ಸರ್ ಕಡೆ ಹೇಳಿಸ್ಬಿಡೋಣ. ಅಲ್ಲೋ ಯಾರಪ್ಪಂದು ಏನೈತಿ ಎಕ್ಸಾಕ್ಟ್ಲಿ. ಸೊ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು ಅಮಾನ್ ಸೇಠ್ ಸರ್. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ಬಹಳ ದಿನಗಳ ಮೇಲೆ ಜಾಹಿದ್ ಸಹೋದರರಾದಂಥ ಇವರನ್ನು ಭೇಟಿಯಾಗಿ ಬಹಳ ಖುಷಿ ಆಗ್ತಾಯಿದೆ. ಅಮಾನ್ ಸೇಠ್ ಅವರಾಗಿರ್ಬೋದು, ನಾವಾಗಿರ್ಬೋದು, ದಿನದಲ್ಲಿ ಯಾವತ್ತಾದರೂ ಒಂದ್ಸರಿ ಸಿಗ್ತಾನೆ ಇರ್ತೀವಿ. ಆದರೆ ಇವತ್ತು ಟ್ರೇಲರ್ ನೋಡಿಕೊಂಡು ಮತ್ತು ಎಲ್ಲ ನಮ್ಮ ಯುವಕರು ಇವತ್ತು ಮೀಟಾಗಿ ಏನು ಮೂವಿಯಲ್ಲಿ ಯಾವ ರೀತಿ ಜೋಶ್ ಇದೆಯಲ್ಲ ಅದು ನಿಮ್ಮೆಲ್ಲರ ಮುಖದಲ್ಲಿ ಇವತ್ತು ಕಾಣ್ತಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದರಲ್ಲೇ ನಾವು ಅರ್ಥ ಮಾಡ್ಕೋಬಹುದು ಈ ಮೂವಿ 100% ಹೌಸ್ಫುಲ್ ಆಗಿ ಓಡುತ್ತೆ. ಆಮೇಲೆ ಕರ್ನಾಟಕದಲ್ಲಿ ವಿಶೇಷವಾಗಿ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನನ್ನ ಪ್ರಕಾರ ಯೂತ್ಗೆ ಒಂದು ಹ್ಯೂಜ್ ಎಂಟರ್ಟೈನ್ಮೆಂಟ್ ಆಗುತ್ತೆ ಮತ್ತು ಒಂದು ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿ ನನಗೊಂದು ವಿಶ್ವಾಸ ಆಗ್ತಾ ಇದೆ. ವಿಶೇಷವಾಗಿ ಜಾಹಿದ್ ಖಾನ್ ಅವ್ರಿಗೆ ನಾವು ಎಷ್ಟು ಪ್ರೋತ್ಸಾಹನೆ ಮಾಡಬೇಕು ಅಥವಾ ಅವ್ರನ್ನ ಎಷ್ಟು ಅಪ್ರಿಷಿಯೇಟ್ ಮಾಡಬೇಕು ಅಂತ ಇನ್ನೂ ಕೂಡ ನನಗೆ ವರ್ಣನೆ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ದ ಕಮಿಟ್ಮೆಂಟ್ ವಾಟ್ ಹಿ ಹ್ಯಾಸ್, ನಾನು ಬೆಳಗ್ಗೆಯಿಂದ ಅವ್ರ ಜೊತೆ ಸಂಭಾಷಣೆ ಮಾಡ್ತಾ ಇದ್ದೀನಿ. ಆ್ಯಂಡ್ ದ ವಿಷನ್ ವಾಟ್ ಹಿ ಹ್ಯಾಸ್ ರಿಯಲಿ ಐ ಆಮ್ ಸೋ ಟಚ್ ಬೈ ಹಿಸ್ ಥಾಟ್ಸ್ ಆ್ಯಂಡ್ ಎವ್ರಿಥಿಂಗ್. ಆಲ್ ದ ಬೆಸ್ಟ್ ಟು ಯು ಬ್ರದರ್, ಆ್ಯಂಡ್ ಐ ಥಿಂಕ್ ದ ಮೂವಿ ವಿಲ್ ಬಿ ಅ ಹ್ಯೂಜ್ ಮೈಲ್ ಸ್ಟೋನ್.